ವೆನ್ ಶಿ ಎಂಟರ್ಡ್ ಬಿಗ್ ಬಾಸ್ ಆಸ್ ಲೈಕ್ ಏನ್ ಮಾಡ್ತಾಳೆ ಇವಳು, ಹೇಗ್ ಸೆಲೆಕ್ಟ್ ಆದ್ಲು ಅನ್ನೋ ಥಾಟ್ ಆಬ್ವಿಯಸ್ಲಿ ಎಲ್ಲರೂ ತಲೆಗೆ ಬಂದಿರ್ಬೋದು. ಅಷ್ಟು ಚಿಕ್ಕ ಹುಡುಗಿಗೆ ಅಷ್ಟು ಮೆಚುರಿಟಿ ಇದೆ ಅಂಡ್ ದ ವೇ ಶಿ ಟಾಕ್ಸ್ ಎಲ್ಲ ಇದೆಯಲ್ಲ, ಅವಳು ಪೆದ್ದು ಪೆದ್ದು ತರ ಮಾತಾಡ್ತಿರ್ತಾರೆ. ಅಂಡ್ ವಿ ಆರ್ ವೆರಿ ಪ್ರೌಡ್ ರಕ್ಷಿತಾ, ಆಲ್ ದಿ ವೆರಿ ಬೆಸ್ಟ್. ಯಾಕಂದ್ರೆ ಮಂಗಳೂರು ಹುಡುಗಿ, ಲವ್ ಶೆಟ್ರು ಬೇರೆ. ನನಗೆ ಆಕ್ಚುಲಿ ಸೂರಜ್ ಬಿಗ್ ಬಾಸ್ ಹೋಗೋ ಮುಂಚೆಯಿಂದ ಪರಿಚಯ ಇತ್ತು, ಬಟ್ ವಿ ವರ್ ನಾಟ್ ದಾಟ್ ಕ್ಲೋಸ್, ಬಟ್ ವಿ ನ್ಯೂ ಈಚ್ ಅದರ್. ನೆಗೆಟಿವ್ ಪಾತ್ರಗಳು ಅಷ್ಟೊಂದು ಈಸಿ ಇಲ್ಲ ಮಾಡೋದು. ಯಾಕಂದ್ರೆ ನೀವು ಆಲ್ವೇಸ್ ಯು ಹ್ಯಾವ್ ಟು ಶೋ ದಟ್ ಫ್ರಸ್ಟ್ರೇಷನ್, ಆ ಕಿರ್ಚಾಡೋದು, ಅದು ಇದು. ಆಬ್ವಿಯಸ್ಲಿ ನಿಮ್ಗೆ ಆ ಪಾತ್ರದಿಂದ ಎಫೆಕ್ಟ್ ಪರ್ಸನಲಿ ಕೂಡ ಎಫೆಕ್ಟ್ ಆಗುತ್ತೆ. ನನ್ಗೂ ಕೆಲವೊಂದ್ಸಲ ತುಂಬಾ ಕಿರ್ಚೋ ಸೀನ್ ಎಲ್ಲ ಬಂದಾಗ ಅನ್ಸ್ಬಿಡುತ್ತಪ್ಪ, ಏನ್ ತಲೆಯಲ್ಲಿ ದಿಮ್ ಬಂತಿದ್ಯಾ ಅಂತ. ಸೊ ಇಟ್ಸ್ ನಾಟ್ ಎಟ್ ಆಲ್ ಈಸಿ ನೆಗೆಟಿವ್ ಪಾತ್ರಗಳನ್ನ ಮಾಡೋದು. ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ನಮ್ಮ ಜೊತೆ ದ ಮೋಸ್ಟ್ ಬ್ಯೂಟಿಫುಲ್ ಗಾರ್ಜಿಯಸ್ ಆಗಿರುವಂತಹ ರುಹಾನಿ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಈಗಾಗಲೇ ಅವರು ಆಕ್ಟಿಂಗ್ ಮೂಲಕ ಎಲ್ಲರ ಮನ್ಸು ಗೆದ್ದಿದ್ದಾರೆ. ಈಗ ಹೊಸ ಧಾರಾವಾಹಿ ಮೂಲಕ ಮತ್ತಷ್ಟು ಮನಗಳನ್ನ ಗೆಲ್ಲೋದಕ್ಕೆ ರೆಡಿಯಾಗಿರುವಂತಹ ರುಹಾನಿ ಮೇಡಮ್ನ ಮಾತಾಡ್ಸೋಣ. ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸಾರಿ, ಒಂದ್ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿತ್ತು, ಬಟ್ ಇವಾಗ ಸುಮಾರು ಮಾತಾಡ್ಬಿಟ್ಟು ವಾಯ್ಸ್ ಹೋಗ್ಬಿಟ್ಟಿದೆ. ಅಂಡ್ ಈಗ ಪವಿತ್ರ ಬಂಧನ ಸೀರಿಯಲ್ ಮೂಲಕ ಮತ್ತೆ ವಿಲನ್ ಆಗಿ ಮಿಂಚೋದಕ್ಕೆ ರೆಡಿ ಆಗಿದ್ದೀರಾ. ಅಂದ್ರೆ ನಿಮ್ಮನ್ನ ನೋಡೇ ವಿಲನ್ ಪಾತ್ರ ಕೊಡ್ತಾರ ಹೇಗೆ ಅಂತ? ಬ್ಯೂಟಿಫುಲ್ ಆಗಿರೋ ವಿಲನ್ ಇರ್ಲಿ. ಸೊ ನಿಮ್ಗೆ ನನ್ನ ನೋಡಿದ್ರೆ ವಿಲನ್ ತರ ಅನ್ಸತ್ತ? ಸೊ ಯಾ, ಆಕ್ಚುಲಿ ಅವ್ರಿಗೆ ವಿಲನ್ ಅಂತ ಬಂದಾಗ ದೇ ವಾಂಟ್ ಬ್ಯೂಟಿಫುಲ್ ವಿಲನ್. ಸೊ ಹಾಗಾಗಿ ನೀವು ಹೇಳದ್ ಹಾಗೆ. ಅಂಡ್ ಆಲ್ಸೋ ಇವಾಗ ನೀವು ಯಾವ್ದೇ ಸೀರಿಯಲ್ಗಳು ನೋಡಿದ್ರು ಅವರು ಫಿಮೇಲ್ ಲೀಡ್ಗಳನ್ನ ಎಷ್ಟು ತಲೆ ಕೆಡಿಸ್ಕೊಂಡು ಆಯ್ಕೆ ಮಾಡ್ತಾರೋ, ಅದೇ ರೀತಿ ನೆಗೆಟಿವ್ ಪಾತ್ರಗಳಿಗೂ ಕೂಡ ಅವ್ರು ಇವರೇ ಬೇಕು ಅಂತ ಹೇಳಿ ಇದ್ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಟಿವಿ ಇದ್ರಲ್ಲಿ, ಟೆಲಿವಿಷನ್ ಇದ್ರಲ್ಲಿ ಅವ್ರಿಗೆ ನನ್ನ ಪಾತ್ರ ಅವ್ರಿಗೆ ಇಷ್ಟ ಆಗಿದೆ. ನನ್ನ ದ ವೇ ಐ ಆಕ್ಟ್, ದೇ ಲೈಕ್ ಇಟ್. ಅದಕ್ಕೋಸ್ಕರ ಅವರು ರುಹಾನಿ ಅವ್ರು ಇದನ್ನ ಮಾಡಿ ಅಂತ. ಅಂಡ್ ಈ ಆಪರ್ಚುನಿಟಿ ಹೇಗ್ ಬಂತು? ಯಾರ್ ಕೇಳಿದ್ರು? ನೀವ್ ಯಾಕೆ ಈ ಸೀರಿಯಲ್ ನ ಆಯ್ಕೆ ಮಾಡ್ಕೊಂಡ್ರಿ ಅಂತ? ನೀವು ಪವಿತ್ರ ಬಂಧನ ಬಗ್ಗೆ ಕೇಳ್ತಿದ್ದೀರಾ? ಓಕೆ, ಪವಿತ್ರ ಬಂಧನ ಆಕ್ಚುಲಿ ನಾನು ಮುಂಚೆ ಬೇರೆ ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಇದು ಆಕ್ಚುಲಿ ನಂದು 5ನೇ ಸೀರಿಯಲ್. ಸೊ ಆ ಚಾನಲ್ ಅಲ್ಲಿ ನಾ ವರ್ಕ್ ಮಾಡ್ತಿರ್ಬೇಕಾದ್ರೆ ಸಮ್ ಕಾರಣಾಂತರಗಳಿಂದ ನಾನು ಅದರಿಂದ ಆಚೆ ಬಂದೆ. ಇವಾಗ ಒಂದು 3 ಮಂತ್ಸ್ ಆಗಿದೆ ನಾನು ಅದರಿಂದ ಆಚೆ ಬಂದು. ಸೊ ನಾನು ಮಾಯಾ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾ ಫೇಮಸ್ ಆಗೋಗಿದ್ದೆ. ಬಟ್ ದೆನ್ ಅಲ್ಲಿ ನಾನು ಆಚೆ ಬಂದ್ಮೇಲೆ ಆಬ್ವಿಯಸ್ಲಿ ಕ್ಯಾರೆಕ್ಟರ್ ಬದಲಾವಣೆ ಆಯ್ತು. ಹಾಗಾಗಿ ದ ಮಿನಿಟ್ ದೇ ಗಾಟ್ ಟು ನೋ ಅಲ್ಲ ಕಲರ್ಸ್ ಅಲ್ಲಿ. ಸೊ ಮಧು ಸರ್ ನನಗೆ ಕಾಲ್ ಮಾಡಿದ್ದು. ಮಧು ಸರ್, ನಮ್ಮ ಡೈರೆಕ್ಟರ್ ಅವರು, ಉತ್ತಮ್ ಮಧು ಅವರು. ಅವ್ರು ಕಾಲ್ ಮಾಡಿ, ಈ ತರ ಒಂದು ಹೊಸ ಪ್ರಾಜೆಕ್ಟ್ ನ ಮಾಡ್ತಿದೀವಿ, ನಾನೇ ಈ ಸಲ ಮೊದಲನೇ ಬಾರಿಗೆ ಒಂದು ಪ್ರೊಡಕ್ಷನ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸಿನ್ಸ್ ಐ ನೋ ಹಿಮ್ ಫ್ರಮ್ ಲಾಂಗ್, ನಂದಂದ್ರೆ ಮರಳಿ ಮನಸ್ಸಾಗಿದೆ ಮಾಡೋ ಟೈಮಲ್ಲಿ ನಂದೊಂದು ಇಷ್ಟು ಇಂಟ್ರೊಡಕ್ಷನ್ ಸೀನ್ ಕೂಡ ಅವ್ರು ಶೂಟ್ ಮಾಡಿದ್ರು. ಅವ್ರಿಗೂ ನನ್ನ ಬಗ್ಗೆ ಗೊತ್ತಿತ್ತು, ನನಗೂ ಅವ್ರ ಬಗ್ಗೆ ಗೊತ್ತಿತ್ತು. ಹಿ ಹ್ಯಾಸ್ ಸೀನ್ ಮೈ ವರ್ಕ್. ಸೊ ಈ ಪಾತ್ರ ನೀವೇ ಮಾಡ್ಬೇಕು ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ಹಾಗಾಗಿ ಈ ಪಾತ್ರ ನನಗೆ ಸಿಕ್ತು. ನಾನೊಂದು 2 ಮಂತ್ಸ್ ಇಂದ 3 ಮಂತ್ಸ್ ಸೀರಿಯಲ್ ಆಚೆ ಬಂದು 1 ಮಂತ್ ಆಗಿತ್ತು ಅಷ್ಟೇ. ಸೊ ಇಮಿಡಿಯೇಟ್ ಆಗಿ ಈ ಪ್ರಾಜೆಕ್ಟ್ ನನಗೆ ಸಿಕ್ತು. ಅಂಡ್ ವಿಲನ್ ಅಂತ ಅಂದಾಗ ಯೂಶಲ್ ಆಗಿ ಒಂದಷ್ಟು ಅದರದ್ದೇ ಆದಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಅಂಡ್ ಪ್ಲೇ ಮಾಡೋದು ಸಾಕಷ್ಟು ಕಷ್ಟ ಅಂತ ಕೇಳ್ಪಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಅಂದ್ರೆ ಈ ಸೀರಿಯಲ್ ಅಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿದೆ? ಡೆಫಿನೆಟ್ಲಿ ಜನ ನೆಗೆಟಿವ್ ಪಾತ್ರಗಳನ್ನ, ಬಟ್ ಬೈ ಗಾಡ್ ಗ್ರೇಸ್ ನನಗೆ ಜನ ಎಷ್ಟು ಬೈಕೋತಾರೋ ಅಷ್ಟೇ ಪ್ರೀತಿ ಮಾಡಿದ್ದಾರೆ. ನನ್ನ ಪಾತ್ರಗಳನ್ನ ಅಷ್ಟೇ ಇಷ್ಟಪಟ್ಟಿದ್ದಾರೆ. ಅಂದ್ರೆ ಕೆಲವೊಂದು ಒಬ್ರು ಇರುತ್ತೆ ತಲೆಯಲ್ಲಿ, ಹೇಗಂದ್ರೆ ನೆಗೆಟಿವ್ ಪಾತ್ರಗಳು ಮಾಡೋರು ರಿಯಲ್ ಲೈಫಲ್ಲೂ ಹೀಗೆ ಇರ್ತಾರೆ ಅಂತ. ನಿಮ್ಮನ್ನ ಆಚೆಗಡೆ ಸಿಕ್ಕಿದಾಗಲೂ ನಿಮ್ಮನ್ನ ಅದೇ ತರ ಕೆಲವೊಬ್ರು, ತುಂಬಾ ರೇರ್, ಒಂದು 10% ಅನ್ಬೋದು 100ರಲ್ಲಿ ಆ ಥರ ಮಾತಾಡ್ಸೋರು ಇದ್ದಾರೆ. ಬಟ್ ಡೆಫಿನೆಟ್ಲಿ ನಾನು ಹೇಳೋದಾದ್ರೆ ನೆಗೆಟಿವ್ ಪಾತ್ರಗಳು ಅಷ್ಟೊಂದು ಈಸಿ ಇಲ್ಲ ಮಾಡೋದು. ಯಾಕಂದ್ರೆ ನೀವು ಆಲ್ವೇಸ್ ಯು ಹ್ಯಾವ್ ಟು ಶೋ ದಟ್ ಫ್ರಸ್ಟ್ರೇಷನ್, ಆ ಕಿರ್ಚಾಡೋದು, ಅದು ಇದು. ಅದು ಏನ್ ಎಕ್ಸಾಕ್ಟ್ಲಿ, ಬಿಕಾಸ್ ನೀವು ಯಾವುದೇ ಒಂದು ಪಾತ್ರನ ಫಾರ್ ಅ ಲಾಂಗ್ ರನ್ ಅಲ್ಲಿ ನೀವು ಅದನ್ನ ಮಾಡ್ತಾ ಬಂದಾಗ ಯು ವಿಲ್ ಸ್ಟಾರ್ಟ್ ಲಿವಿಂಗ್ ದಟ್ ಕ್ಯಾರೆಕ್ಟರ್. ಇಟ್ಸ್ ನಾಟ್ ಲೈಕ್ ನೀವು ಇದಂತಲ್ಲ, ಬಟ್ ಆಬ್ವಿಯಸ್ಲಿ ನಿಮ್ಗೆ ಆ ಪಾತ್ರದಿಂದ ಎಫೆಕ್ಟ್ ಪರ್ಸ್ನಲಿ ಕೂಡ ಎಫೆಕ್ಟ್ ಆಗುತ್ತೆ. ನನಗೂ ಕೆಲವೊಂದ್ಸಲ ತುಂಬಾ ಕಿರ್ಚೋ ಸೀನ್ ಎಲ್ಲ ಬಂದಾಗ ಅನ್ಸ್ಬಿಡುತ್ತಪ್ಪ, ಏನ್ ತಲೆಯಲ್ಲಿ ದಿಮ್ ಬಂತಿದ್ಯಲ್ಲ ಅಂತ. ಸೊ ಇಟ್ಸ್ ನಾಟ್ ಎಟ್ ಆಲ್ ಈಸಿ ನೆಗೆಟಿವ್ ಪಾತ್ರಗಳನ್ನ ಮಾಡೋದು. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಪಾತ್ರಗಳು ನೆಗೆಟಿವ್ ಅಂತ ಬಂದಾಗ ನೀವು ಅಷ್ಟೇ ಎಫರ್ಟ್ ಹಾಕ್ಬೇಕಾಗತ್ತೆ, ನೀವು ಅಷ್ಟು ಎನರ್ಜೆಟಿಕ್ ಆಗಿರ್ಬೇಕಾಗತ್ತೆ. ಯು ಕಾಂಟ್ ಬಿ ಆಲ್ವೇಸ್ ಲೈಕ್ ಅಂತ ಇರಕ್ಕಾಗಲ್ಲ. ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಲಿ, ಎವ್ರಿಥಿಂಗ್ ಮ್ಯಾಟರ್ಸ್ ಅದರಲ್ಲಿ. ಸೊ ನೆಗೆಟಿವ್ ಪಾತ್ರ ಜನ ಅನ್ಕೊಂಡಷ್ಟು ಈಸಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನು ನಾನಿನ್ನ ಬಿಡಲಾರೆ ಸೀರಿಯಲ್ ನಲ್ಲಿ ಮಾಯಾ ಆಗಿ ಕಾಣಿಸ್ಕೊಂಡಿದ್ರಿ, ಸಾಕಷ್ಟು ಜನಕ್ಕೆ ಹತ್ರ ಆಗಿದ್ರಿ. ಆ ಸೀರಿಯಲ್ ಇಂದ ಹೊರಗಡೆ ಬರ್ತಿದ್ದಂಗೆ ತುಂಬಾ ಜನ ವಿ ಮಿಸ್ ಓಲ್ಡ್ ಮಾಯಾ ಅಂತೆಲ್ಲ ನಿಮ್ಮನ್ನ ಟ್ಯಾಗ್ ಎಲ್ಲ ಮಾಡ್ತಿದ್ರು. ತುಂಬಾ ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ರು. ಅದೆಲ್ಲ ನೋಡಿದಾಗ ಏನ್ ಅನ್ಸ್ತು? ಮೈ ಗಾಡ್, ದಟ್ ವಾಸ್
ಐ ಡೋಂಟ್ ನೋ, ನಾನು ಆಚೆ ಬಂದ ಆಲ್ರೆಡಿ ನನಗೆ ಆ ಪಾತ್ರ ಮಾಡ್ತಿದ್ದಾಗ್ಲೇ ತುಂಬಾ ಜನ ಅಂದ್ರೆ ಬಂದು ಮಾತಾಡ್ಸಿದ್ದು. ಅಂದ್ರೆ ಎಲ್ರು ಅದೇ ಹೇಳ್ತಾ ಇದ್ರು, ಸೀರಿಯಲ್ ಅಲ್ಲಿ ನೋಡ್ಬೇಕಾದ್ರೆ ನಿಮ್ಮನ್ನ ತುಂಬಾ ಸಿಟ್ಟು ಬರುತ್ತೆ ನಿಮ್ಮನ್ನ ನೋಡ್ಬೇಕಾರೆ, ಬಟ್ ನಿಮ್ ಪಾತ್ರನ ಅಷ್ಟೇ ಇಷ್ಟ ಪಡ್ತೀವಿ ಅಂತ. ದ ವೇ ದೇ ಯೂಸ್ ಟು ಅಪ್ರೋಚ್ ಮೀ ನಾನು ಆಚೆ ಸಿಕ್ದಾಗೆಲ್ಲ ತುಂಬಾ ಖುಷಿ ಇದೆ ನನಗೆ. ಅಂಡ್ ನಾನು ಆ ಸೀರಿಯಲ್ ಇಂದ ಆಚೆ ಬಂದಾಗ ಜನ ಅದನ್ನ ಅಷ್ಟೊಂದು ಪರ್ಸನಲ್ ಆಗಿ ತಗೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಪ್ರತಿ ಸಲ ಆ ಚಾನೆಲ್ಗಳದ್ದು ಯಾವ್ದೋ ವಿಡಿಯೋ ಪೋಸ್ಟ್ ಮಾಡಿದ್ರು, ಅಥವಾ ನಾನ್ ಯಾವ್ದೋ ಪೋಸ್ಟ್ಗಳನ್ನ ಹಾಕಿದ್ರು ಕೂಡ ಜನ ಬರೀ ಪೋಸ್ಟ್ ಬಿಟ್ಟು ಇದನ್ನೇ ಮಾತಾಡ್ತಾ ಇದ್ರು, ಪ್ಲೀಸ್ ಕಮ್ ಬ್ಯಾಕ್, ವಿ ವಾಂಟ್ ಓಲ್ಡ್ ಮಾಯಾ ಬ್ಯಾಕ್ ಅಂತ. ನನ್ಗೆ ಅವಾಗ ಅನಿಸ್ತು ಜನ ಎಷ್ಟೊಂದು ಕನೆಕ್ಟ್ ಆಗಿದ್ರು ಆ ಪಾತ್ರಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾನು ಅವಾಗ್ಲೇ ಅನ್ಕೊಂಡಿದ್ದೆ, ಒಂದ್ಸಲ ನಾನು ಮಾಡೋದು ಬೇಡ ಇನ್ನೊಂದು ಪ್ರಾಜೆಕ್ಟ್ ಅನ್ಕೊಂಡಿದ್ದೆ, ಅಂದ್ರೆ ಸೀರಿಯಲ್ ಮಾಡೋದು ಬೇಡ, ನೋಡೋಣ ಒಂದ್ ಸ್ವಲ್ಪ ಟೈಮ್ ತಗೊಳ್ಳೋಣ ಅನ್ಕೊಂಡಿದ್ದೆ. ಬಟ್ ಆಫ್ಟರ್ ಸೀಯಿಂಗ್ ಆಲ್ ದ ಮೆಸೇಜಸ್ ಆಗಿರ್ಬೋದು, ಒಂದಿಷ್ಟು ಜನರ ಕಾಲ್ ಆಗಿರ್ಬೋದು, ಸೊ ಐ ಥಾಟ್ ಓಕೆ, ಐ ಹ್ಯಾವ್ ಟು ಡೂ ಒನ್ ಮೋರ್ ಪ್ರಾಜೆಕ್ಟ್ ಫಾರ್ ದೆಮ್. ಸೊ ದಿಸ್ ಪ್ರಾಜೆಕ್ಟ್ ಇಸ್ ಫಾರ್ ದೆಮ್ ಓನ್ಲಿ. ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅವ್ರಿಗೆ, ನನ್ನ ಫ್ಯಾನ್ಸ್ ಅಂಡ್ ವೆಲ್ ವಿಶರ್ಸ್ಗೆ. ಅಂಡ್ ತುಂಬಾ ಜನಕ್ಕೆ ಕಾಡ್ತಿರುವಂತ ಪ್ರಶ್ನೆ, ಯಾಕೆ ಅವರ ಸೀರಿಯಲ್ ಇಂದ ಹೊರಗಡೆ ಬಂದ್ರು, ಅಷ್ಟು ಅದ್ಭುತವಾಗಿ ಬರ್ತಾ ಇತ್ತು ಅವ್ರ ಪಾತ್ರ. ಅಂಡ್ ಜನ ಅದನ್ನ ಎಂಜಾಯ್ ಮಾಡ್ತಾ ಇದ್ರು. ನೀವು ಮಗುಗೆ ಏನಾದ್ರು ಕಾಟ ಕೊಡೋದಾಗಿರ್ಬೋದು, ಅಥವಾ ನೀವು ಏನೋ ಒಂಥರ ಮಾಯ ಮಾಡೋದಾಗಿರ್ಬೋದು, ಹೆಸರಲ್ಲೇ ಇದೆ. ಸೊ ಇದನ್ನೆಲ್ಲ ನೋಡಿ ಜನ ಕೂಡ ಎಂಜಾಯ್ ಮಾಡ್ತಿದ್ರು. ಯಾಕೆ ಇವ್ರು ಸಡನ್ ಆಗಿ ಹೊರಗಡೆ ಬಂದ್ರು, ಆ ರಿಪ್ಲೇಸ್ಮೆಂಟ್ ನ ಜನ ಈಸಿಯಾಗಿ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಲಿಲ್ಲ. ಸೊ ಯಾಕೆ, ಕಾರಣ ಏನಾದ್ರು ಇದೆಯಾ? ಆಮ್, ಜನ ಆಕ್ಚುಲಿ ನನಗೂ ಅದೇ ಬಂದು ಹೇಳ್ತಿದ್ದಾರೆ. ನಮಗೆ ಇವಾಗ ನಾನು 3 ತಿಂಗಳಾಗಿದ್ದು ಸೀರಿಯಲಿಂದ ಆಚೆ ಬಂದ ಆ ಪ್ರಾಜೆಕ್ಟ್ ಇಂದ. ಬಟ್ ಇವತ್ತಿಗೂ ಜನ ಬಂದ್ಬಿಟ್ಟು ಅವ್ರಿಗೆ ಗೊತ್ತಿದ್ರು ಕೂಡ ದೇರ್ ಲೈಕ್, ನಮ್ಗೆ ನಿಮ್ಮನ್ನೇ ಮಾಯ ಅಂತ ಕರೆಯೋಕೆ ಇಷ್ಟ, ನೀವು ಇನ್ನೊಂದು ಪ್ರಾಜೆಕ್ಟ್ ಮಾಡೋ ನಿಮ್ಮನ್ನೇ ಮಾಯ ಅಂತ ಕರಿತೀವಿ ಅಂತಿದ್ರು. ಬಟ್ ದೆನ್ ಕೆಲವೊಂದು ಕಾರಣಗಳಿಂದ ನಾನು ಇವಾಗ ಸುಮಾರು ಇಂಟರ್ವ್ಯೂಗಳಲ್ಲಿ ಅದೇ ಮಾತಾಡಿದೆ. ಇಟ್ಸ್ ನಾಟ್ ಲೈಕ್ ಯಾವುದೇ ರೀತಿ ಹೇಟೆಡ್ ಅದು ಇದು ಅಂತ ಅಲ್ಲ, ಬಟ್ ನನಗೆ ನನ್ನ ಪಾತ್ರ ಇಂಪಾರ್ಟೆಂಟ್. ಎನಿ ಪ್ರಾಜೆಕ್ಟ್ ನಾನು ಮಾಡಿದ್ರು ನನಗೆ ನನ್ನ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ನನ್ನ ಪಾತ್ರ ಹೇಗೆ ಏನೋ ಪೋರ್ಟ್ರೇ ಆಗ್ತಾ ಇದೆ ಅಂಡ್ ಅದಕ್ಕೆ ಎಷ್ಟು ವ್ಯಾಲ್ಯೂ ಸಿಗ್ತಾ ಇದೆ ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾನು ಯಾವುದೇ ಪಾತ್ರ ಮಾಡಿದ್ರು, ಆಸ್ ಐ ಟೋಲ್ಡ್ ಯು, ನೆಗೆಟಿವ್ ಪಾತ್ರ ಮಾಡೋದು ಇಟ್ಸ್ ನಾಟ್ ಈಸಿ. ಮಾಯಾ ವಾಸ್ ಅಗೇನ್ ಒಂಥರ ತುಂಬಾ ಅಗ್ರೆಷನ್, ಆಮೇಲೆ ಆ ಥರ ಕ್ಯಾರೆಕ್ಟರ್ ಇತ್ತು. ಸೊ ಅಷ್ಟೆಲ್ಲ ಮಾಡಿದಾಗ ನನಗೆಲ್ಲೋ ಅಟ್ ಸಮ್ ಪಾಯಿಂಟ್ ಐ ಫೆಲ್ಟ್ ದಟ್ ಆ ಕ್ಯಾರೆಕ್ಟರ್ದು ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಹೋಗ್ತಾ ಇದೆ, ಸ್ಕ್ರೀನ್ ಸ್ಪೇಸ್ ಕಮ್ಮಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಹೋಯ್ತು. ಆ್ಯಂಡ್ ಆಲ್ಸೋ ಏನಂತ ಹೇಳಿದ್ರೆ, when I was doing that project, obviously ಒಂದು ಸೀರಿಯಲ್ ಅಂತ ನಾವು ಮಾಡಿದಾಗ ಮೋಸ್ಟ್ ಆಫ್ ಆರ್ ಟೈಮ್ ನಾವು ಅದಕ್ಕೆ ಡೆಡಿಕೇಟ್ ಮಾಡಿಟ್ಟಿರ್ತೀವಿ, ಯಾವುದು ಬೇರೆ ಪ್ರಾಜೆಕ್ಟ್ಸ್ಗಳನ್ನ ಮಾಡೋಕ್ಕಾಗಲ್ಲ. ಮೋಸ್ಟ್ ಆಫ್ ದ ಟೈಮ್ ವಿಲ್ ಬಿ ಸ್ಟಕ್ ಇನ್ ಒನ್ ಪ್ರಾಜೆಕ್ಟ್. ಸೊ ನಿಮಗೆ ಅಷ್ಟು ನೀವು ನಿಮ್ಮ ಕಡೆಯಿಂದ ನೀವು ಆ ಪಾತ್ರಕ್ಕೋಸ್ಕರ, ಆ ಪ್ರಾಜೆಕ್ಟ್ಗೋಸ್ಕರ ನೀವು ಟೈಮ್ ಕೊಡ್ತಾ ಇದ್ದೀರಾ, ಯು ಆರ್ ಗಿವಿಂಗ್ ಸೋ ಮಚ್ ಆಫ್, ಪುಟಿಂಗ್ ಸೋ ಮಚ್ ಆಫ್ ಎಫರ್ಟ್ ಅಂದಾಗ ನಿಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನ್ನ ಪಾತ್ರ ಹೀಗೆ ಇರಬೇಕು, ಹೀಗೆ ಆಗಬೇಕು, ಇನ್ನು ಇಂಪ್ರೂವ್ ಆಗಬೇಕು ಅಂತ ಇರುತ್ತೆ. ಬಿಟ್ರೆ ಅದು ಆ ಪಾತ್ರದ ಡೌನ್ಫಾಲ್ ಆಗಬಾರ್ದು. ಸೊ ಹಾಗಾಗಿ ಎಟ್ ಸಮ್ ಪಾಯಿಂಟ್ ಐ ಫೆಲ್ಟ್ ದಿಸ್ ಇಸ್ ನಾಟ್ ಫಾರ್ ಮಿ ನೌ, ಲೆಟ್ಸ್ ಸಿ ಅಂತ ಅದಕ್ಕೋಸ್ಕರ ಬಿಟ್ಟೆ. ಇನ್ನ ಪವಿತ್ರ ಬಂಧನದಲ್ಲಿ ನೀವು ಯಾರ ಬಂಧನದಲ್ಲಿ ಸಿಗಾಕೊಂಡಿದ್ದೀರಾ, ಯಾಕೆ ಹೀರೋಯಿನ್ಗೆ ಟಾರ್ಚರ್ ಕೊಡ್ತೀರಾ ಅನ್ನೋದು? ನಾನು ಆಕ್ಚುಲಿ ಇದರಲ್ಲಿ ಹೀರೋಯಿನಿಗೆ ಟಾರ್ಚರ್ ಕೊಡಬೇಕು ಅಂತ ಯಾವುದೇ ಇಂಟೆನ್ಷನ್ ಇಲ್ಲ ನಮ್ರತನ್ಗೆ. ಎಸ್, ಆಸ್ ಐ ಆಲ್ರೆಡಿ ಮೆನ್ಷನ್ಡ್, ನಮ್ರತಾ ದ ಕ್ಯಾರೆಕ್ಟರ್ ಹೆಂಗಂದ್ರೆ, ಶಿ ಸೋ ಒಬ್ಸೆಸಿವ್ ಅಬೌಟ್ ದೇವ್. ಹರ್ ಓನ್ಲಿ ಗೋಲ್ ಇನ್ ಲೈಫ್ ಇಸ್ ಟು ಗೆಟ್ ಮ್ಯಾರಿಡ್ ಟು ದೇವ್. ಆ ಥರ ದೇವ್ನ ಮದುವೆ ಆಗಬೇಕು, ದೇವ್ ಜೊತೆ ಹೀಗಿರ್ಬೇಕು ಹಾಗಿರ್ಬೇಕು, ಅದಷ್ಟೇ ಅವಳ ತಲೆಯಲ್ಲಿರೋದು. ಬಿಟ್ರೆ ಶಿ ಡಸಂಟ್ ಹ್ಯಾವ್ ಎನಿ ಅದರ್ ಥಿಂಗ್ಸ್ ಲೈಕ್ ದುಡ್ಡು ಹೊಡಿಬೇಕು ಅಥವಾ ಆಸ್ತಿ ಇದು ಮಾಡಬೇಕು ಅಥವಾ ಈ ಮನೇಲಿ ನಾನೇನೋ ಇದು ಮಾಡಬೇಕು, ನೋ. ಸೊ ಹಾಗಾಗಿ ಶಿ ಇಸ್ ಲೈಕ್ ಒನ್ ಮ್ಯಾಡ್ ಫಾರ್ ದೇವ್, ಆ ಥರ ಕ್ಯಾರೆಕ್ಟರ್. ಸೊ ಯಾ. ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಯುವರ್ ಪ್ರೆಸೆನ್ಸ್, ಆಯ್ತಾ? ನಿಜವಾಗ್ಲೂ ಅಂದ್ರೆ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಆ ವಿಲನಿಶ್ ರೋಲ್ ನ ಲುಕ್ ನ ಕ್ಯಾರಿ ಮಾಡ್ತೀರಾ ಸೀರಿಯಲ್ ಅಲ್ಲಿ ಮಾತ್ರ. ಅಂಡ್ ಈಗ ನಿಮ್ಮ ಸಿನಿಮಾ ತುಳು ಸಿನಿಮಾ ರೂಪೇಶ್ ಶೆಟ್ಟಿ ಅವ್ರ ಜೊತೆ ಮತ್ತೆ ರಿಲೀಸ್ ಆಗಿದೆ, ಹೇಳಿ ಅದಕ್ಕೆ ಎಷ್ಟು ಖುಷಿ ಇದೆ? ಐ ಆಮ್ ಲೈಕ್ ಫಾರ್ ಎವರ್ ಗ್ರೇಟ್ಫುಲ್ ಟು ಗಿರ್ಗಿಟ್ ಟೀಮ್ ಅಂತ ನಾನು ಹೇಳ್ತೀನಿ. ಆ ಒಂದು ನನಗೆ ಟೀಮ್ ಆಗಿರ್ಬೋದು, ಆ ಜನ ಆಗಿರ್ಬೋದು, ಅದೊಂಥರ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಫಾರ್ ಮಿ. ಬಿಕಾಸ್ ನನ್ನ ಮೊದಲನೇ ಬಿಗ್ ಸ್ಕ್ರೀನ್ ಅಪಿಯರೆನ್ಸ್ ಅದು ನನ್ನ ಮದರ್ ಟಂಗ್ ತುಳುವಲ್ಲಿ ಮಾಡಿರೋದು ಸಿಕ್ಕಾಪಡೆ ಖುಷಿ ಇದೆ. ಆ್ಯಂಡ್ ದ ಕೈಂಡ್ ಆಫ್ ರೆಸ್ಪಾನ್ಸ್ ವಿ ಗಾಟ್ ಫಾರ್ ಗಿರ್ಗಿಟ್ ಆಗಿರ್ಬೋದು, ಆ ಜನ ತೋರಿಸ್ತಿರೋ ಪ್ರೀತಿ ಆಗಿರ್ಬೋದು, ಇಟ್ ಇಸ್
ಐ ಡೋಂಟ್ ನೋ, ಅದಕ್ಕೊಂದು ವರ್ಡ್ಸೇ ಇಲ್ಲ ನನಗೆ ಹೇಳೋದಕ್ಕೆ. ಯಾಕಂದ್ರೆ ಅದ್ರ ನಂತರ ಎಷ್ಟೊಂದು ಮೂವಿಗಳು ರಿಲೀಸ್ ಆಗಿದೆ. 7 ಇಯರ್ಸ್ ಆಗಿದೆ 2019 ರಿಲೀಸ್ ಆಗಿರೋ ಮೂವಿ. ಜನ ಇವತ್ತಿಗೂ ನಾನು ಹೋದ್ರು ಇಷ್ಟೊಂದು ಪ್ರಾಜೆಕ್ಟ್ಸ್ಗಳನ್ನ ಮಾಡಿಬಿಟ್ಟು ನಾನು ಮಂಗ್ಳೂರ್ಗೆ ಎಂಟರ್ ಆದ್ರು ಜನ ಇವತ್ತಿಗೂ ನನ್ನ ಹತ್ರ ಗಿರ್ಗಿಟ್ ಬಗ್ಗೆ ಮಾತಾಡ್ತಾರೆ. ನಾನು ಅದೇ ಅನ್ಕೋತೀನಿ, ಗಿರ್ಗಿಟ್ ಆದ ನಂತರ ಎಷ್ಟೋ ಮೂವಿಗಳು ರಿಲೀಸ್ ಆಗಿದೆ, ಬಟ್ ಅವ್ರ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಿಕಾಸ್ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ಜನರ ಮನಸ್ಸಲ್ಲಿ ಅದು. ಅಂಡ್ ಇನ್ನೂ ಖುಷಿ ಏನಂದ್ರೆ, ನಿನ್ನೆ ಕರಾವಳಿ ಉತ್ಸವ ನಡೀತಾ ಇದೆ ನಮ್ಮ ಮಂಗಳೂರಲ್ಲಿ. ಅಂಡ್ ನಮ್ಮ ಮೂವಿನ ರಿಲೀಸ್ ಮಾಡಿದ್ದಾರೆ. 7:30 ಶೋ ಇತ್ತು. ನನಗೆ ಒಂದಿಷ್ಟು ಕಾಲ್ಸ್ಗಳು ಬಂತು, ಮೇಡಮ್ ಇದೀರಾ ಮಂಗಳೂರಲ್ಲಿ, ಏನಾಯ್ತು, ಟಿಕೆಟ್ ಸಿಗ್ತಾ ಇಲ್ಲ ನಮಗೆ. ಐ ವಾಸ್ ಸೋ ಹ್ಯಾಪಿ. ಅವ್ರು ನನಗೊಂದಿಷ್ಟು ವಿಡಿಯೋಸ್ಗಳನ್ನ ಮಾಡಿ ಕಳಿಸ್ತಾ ಇದ್ರು. ಇಟ್ ವಾಸ್ ಜಾಮ್ ಪ್ಯಾಕ್ಡ್ ಥಿಯೇಟರ್. ಅಂಡ್ ಯಾರಿಗೂ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಆ ಪ್ರೀತಿ ಇದೆಯಲ್ಲ, ಅದು ಹಂಗೆ ಕ್ಯಾರಿ ಆಗಿದೆ ದ ಗಿರ್ಗಿಟ್ ಟೀಮ್ಗಾಗಿರ್ಬೋದು. ಆ ಕಥೆನೂ ಅಷ್ಟೇ ಚೆನ್ನಾಗಿತ್ತು, ಅಷ್ಟೇ ಚೆನ್ನಾಗಿ ಓಡಿದೆ ಕೂಡ ಮೂವಿ. ಸೊ ತುಂಬಾ ಖುಷಿ ಇದೆ ನನಗೆ ಗಿರ್ಗಿಟ್ ಬಗ್ಗೆ. ಅಂಡ್ ಮುಂದೆ ಯಾವ್ದಾದ್ರು ಸೀರಿಯಲ್ಗಳು ಮತ್ತೆ ಸಿನಿಮಾಗಳು, ಆಕ್ಚುಲಿ ಸಿನಿಮಾಗಳು ಮಾಡೋ ಪ್ಲಾನ್ಸ್ ಇದೆಯಾ? ಖಂಡಿತವಾಗ್ಲೂ. ನಾನು ಅದಕ್ಕೋಸ್ಕರ ಎರಡೆರಡು ಸೀರಿಯಲ್ ಮಾಡೋದು ಬೇಡ ಅಂತ ಒಂದೇ ಸೀರಿಯಲ್ ತಗೊಂಡಿದ್ದೀನಿ. ಬಿಕಾಸ್ ಎರಡು ಸೀರಿಯಲ್ ಅಂತ ನೀವು ಯಾವಾಗ ಚೂಸ್ ಮಾಡ್ಕೋತೀರಾ, ದೆನ್ ವಿಲ್ ಕಂಪ್ಲೀಟ್ಲಿ ನಿಮ್ದು ಹೋಲ್ ಮಂತ್ ವಿಲ್ ಬಿ ಆಕ್ಯುಪೈಡ್ ಇಂದ ಇದು. ಅದಕ್ಕೋಸ್ಕರ ಆಬ್ವಿಯಸ್ಲಿ ನಾವು ಸೀರಿಯಲ್ ಅಂದಾಗ 10-12 ದಿನ ಶೂಟ್ ಮಾಡ್ತೀವಿ, ಮ್ಯಾಕ್ಸಿಮಮ್ 10 ಡೇಸ್ ಮಾಡಿದ್ರು ಆಯಿತು. ಸೊ ಹಾಗಾಗಿ ನನ್ನ ರೈಟ್ ನೌ ವಾಟ್ ಐ ಆಮ್ ಥಿಂಕಿಂಗ್ ಅಂದರೆ, ಲೆಟ್ ಮಿ ಡೂ ಸೀರಿಯಲ್ ಆಲ್ಸೋ. ಉಳಿದಿರೋ ಟೈಮಲ್ಲಿ ಐ ವಾಂಟ್ ಟು ಗಿವ್ ಟೈಮ್ ಫಾರ್ ಅದರ್ ಪ್ರಾಜೆಕ್ಟ್ಸ್ ಆಲ್ಸೋ. ಇವಾಗ ನಂದು ಒಂದಿಷ್ಟು ಮೂವಿಗಳು ಕೂಡ, ನಂದು ಎನ್ಕ್ವೈರೀಸ್ ಇದೆ, ಒಂದಿಷ್ಟು ಮೂವಿಗಳು ಓಕೆ ಕೂಡ ಆಗಿದೆ, ಅದಿಷ್ಟು ಇನ್ನು ಶುರು ಆಗಬೇಕು ಪ್ರಾಜೆಕ್ಟು. ಹಾಗಾಗಿ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಲೆಟ್ಸ್ ಡೂ ಸೀರಿಯಲ್, ಮೂವಿ, ವೆಬ್ ಸೀರೀಸ್ಗಳನ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋದೊಂದು ಆಸೆ ಇದೆ. ಅಂಡ್ ಇನ್ನ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಪವಿತ್ರ ಬಂಧನ ಟೀಮ್ ಅವರು. ಅಂಡ್ ಅಲ್ಲಿ ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಅವರು ನಿಮ್ ಕಡೆಯವರು. ಸೊ ಹೇಳಿ, ಎಷ್ಟು ಖುಷಿ ಆಯ್ತು. ಐ ಆಮ್ ವೆರಿ 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 ಹ್ಯಾಪಿ ಫಾರ್ ಹರ್. ಬಿಕಾಸ್ ಅವಳ ಏಜ್ಗೆ, ನಾನು ಫಸ್ಟ್ ಡೇ ಟು ಬಿ ವೆರಿ ಆನೆಸ್ಟ್ ವೆನ್ ಶಿ ಎಂಟರ್ಡ್ ಬಿಗ್ ಬಾಸ್, ಆಸ್ ಲೈಕ್ ಏನು ಮಾಡ್ತಾಳೆ ಇವಳು, ಹೇಗೆ ಸೆಲೆಕ್ಟ್ ಆದ್ಲು ಅನ್ನೋ ಥಾಟ್ ಆಬ್ವಿಯಸ್ಲಿ ಎಲ್ಲರೂ ತಲೆಗೆ ಬಂದಿರ್ಬೋದು. ಬಟ್ ಐ ಆಮ್ ಸೋ ಹ್ಯಾಪಿ ದ ವೇ ಶಿ ಪ್ಲೇಡ್ ಅಲ್ಲ ಒಳಗಡೆ. ನಾನು ಒಂದಿಷ್ಟು, ನಾನು ಕಂಪ್ಲೀಟಾಗಿ ನಾನು ಫಾಲೋ ಮಾಡಿಲ್ಲ ಅಂದ್ರೆ ಒಂದಿಷ್ಟು ಎಪಿಸೋಡ್ಸ್ಗಳನ್ನ ನೋಡಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ತಿದ್ದೆ. ದ ವೇ ಶಿ ಲೈಕ್ ಅಷ್ಟು ದಿನ ಅದನ್ನ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾಳೆ ಅನ್ನೋದು ಇಟ್ಸ್ ಅಮೇಝಿಂಗ್. ತುಂಬ ಚೆನ್ನಾಗಿ ಆಡಿದಾಳೆ ಅವಳು. ಅಷ್ಟು ಚಿಕ್ಕ ಹುಡುಗಿಗೆ ಅಷ್ಟು ಮೆಚುರಿಟಿ ಇದೆ. ಆ್ಯಂಡ್ ದ ವೇ ಶಿ ಟಾಕ್ಸ್ ಎಲ್ಲ ಇದೆಯಲ್ಲ, ಅವಳು ಪೆದ್ದು ಪೆದ್ದು ಥರ ಮಾತಾಡ್ತಿರ್ಬೋದು. ನನಗದು ಏನು ಅನ್ಸಲ್ಲ, ಯಾಕಂದ್ರೆ ನಾವು ಮಂಗಳೂರಿನವ್ರೆ. ಸೊ ಅವಳು ಮಾತಾಡ್ತಿದ್ವಿ ಪ್ರತಿ ವರ್ಡ್ ನನಗೆ ಅರ್ಥ ಆಗ್ತಾ ಇತ್ತು. ಸೊ ನಾವು ಅದೇ ಅನ್ಕೋತಿದ್ವಿ, ಇಷ್ಟು ಚಿಕ್ಕ ಹುಡುಗಿ ತಲೆಯಲ್ಲಿ ಅಷ್ಟು ಮೆಚುರಿಟಿ ಇದೆ. ಆ್ಯಂಡ್ ಅವಳು ಬೇರೆಯವ್ರಿಗೆ ಕೊಡ್ತಿದ್ದಿದ್ದು ಸಜೆಷನ್ಸ್ ಆಗಿರ್ಬೋದು, ವೆರಿ ಇಂಟೆಲಿಜೆಂಟ್ ಅನ್ಬೋದು. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ರಕ್ಷಿತಾ. ಆಲ್ ದಿ ವೆರಿ ಬೆಸ್ಟ್. ಯಾಕಂದ್ರೆ ಮಂಗಳೂರು ಹುಡುಗಿ, ನಮ್ಮ ಶೆಟ್ರು ಬೇರೆ. ಫಿನಾಲೆಯಲ್ಲಿ ರನ್ನರ್ ಅಪ್ ಫಸ್ಟ್ ಟೈಮ್ ಒಬ್ರು ಫೀಮೇಲ್ ಕಂಟೆಸ್ಟೆಂಟ್ ಆಗಿರೋದು ಅಂತ ನನ್ಗನ್ಸುತ್ತೆ. ಸೊ ವೆರಿ ಹ್ಯಾಪಿ ಫಾರ್ ಹರ್. ಅಂಡ್ ಇನ್ನ ಸೂರಜ್ ಅವ್ರ ಬಗ್ಗೆ, Yes. ಸ್ಟ್ರೈಟ್ ಅವೇ ಫ್ರಮ್ ಬಿಗ್ ಬಾಸ್. ಸ್ಟ್ರೇಟ್ ಅವೇ ಫ್ರಮ್ ಬಿಗ್ ಬಾಸ್. ಹೀಸ್ ಗಾಟ್ ಇದು ತುಂಬಾ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಒಳ್ಳೆ ಫ್ಯಾನ್ಸ್ ಆಗಿದ್ರು. ನನಗೆ ಆಕ್ಚುಲಿ ಸೂರಜ್ ಬಿಗ್ ಬಾಸ್ ಹೋಗೋ ಮುಂಚೆಯಿಂದ ಪರಿಚಯ ಇತ್ತು, ಬಟ್ ವಿ ವರ್ ನಾಟ್ ದ್ಯಾಟ್ ಕ್ಲೋಸ್, ಬಟ್ ವಿ ನ್ಯೂ ಈಚ್ ಅದರ್. ಸೊ ಬಿಗ್ ಬಾಸ್ ನನಗೆ ನೋಡಿ ಶಾಕ್ ಆಗಿ ಹೋಗಿದ್ದು, ಸೂರಜ್ ಇದಾರ ಬಿಗ್ ಬಾಸ್, ಸೂರಜ್ ಎಂಟರ್ ಆಗ್ಬಿಟ್ರ ಬಿಗ್ ಬಾಸ್ಗೆ ಅಂತ. ಬಟ್ ಐ ವಾಸ್ ಹ್ಯಾಪಿ ಫಾರ್ ಹಿಮ್. ಆ್ಯಂಡ್ ಈ ಸೀರಿಯಲ್ ಎಂಡ್ವರೆಗೂ, ನಾಳೆ ಶೂಟಿಂಗ್ ಅಂದ್ರು, ಇವತ್ತಿನವರೆಗೂ ಐ ಹ್ಯಾಡ್ ನೋ ಕ್ಲೂ ಹೂ ಇಸ್ ಪ್ಲೇಯಿಂಗ್ ಮೇಲ್ ಲೀಡ್ ಅಂತ ನಾನು ಕೇಳಕ್ ಹೋಗಿರ್ಲಿಲ್ಲ. ಸೊ ಫಸ್ಟ್ ಡೇ ಸೆಟ್ಟಿಗೆ ಹೋಗ್ತೀನಿ, I'm saying Suraj. I'm like, what? Madam, you're a hero play. I'm like, oh my god, Big Boss is ನೆನ್ನೆ ಬಂದ್ರಲ್ಲ, ಆಚೆ ಬಂದ್ರೆ ಸೂಪರ್. ಐ ಸೋ ಹ್ಯಾಪಿ ಫಾರ್ ಹಿಮ್. ಲೈಕ್ ಖುಷಿ ಇದೆ ಅವ್ರು ಬಂದಿರೋದು, ಅವ್ರಿಗೆ ಒಂದಿಷ್ಟು ಫ್ಯಾನ್ಸ್ ಇದ್ದಾರೆ. ಸೊ ಅದು ನಮ್ದು ಆಡ್ ಆನ್ ಆಗುತ್ತೆ ನಮ್ಮ ಪ್ರಾಜೆಕ್ಟ್ಗೂ ಕೂಡ. ನಮಗೂ ಜನ ಒಂದು ಇನ್ನ ಪ್ರಾಜೆಕ್ಟ್ ಕತೆಗಿಂತನೂ, ಐ ಮೀನ್ ಕತೆ ಜೊತೆಗೆ ಸೀರಿಯಲ್ನ ನೋಡೋದಕ್ಕೆ ಇನ್ನೊಂದು ಆಡ್ ಆನ್ ಪಾಯಿಂಟ್ ಆಗಿರ್ಬೋದು. ಸೂರಜ್ ಕೂಡ ಅವರು ಒಂದು ಇಂಪಾರ್ಟೆಂಟ್ ಇದಾಗ್ತಾರೆ. ಸೊ ಐಮ್ ಹ್ಯಾಪಿ, ಖುಷಿ ಇದೆ. ಇನ್ನ ನನ್ನ ಕೊನೆ ಪ್ರಶ್ನೆ, ಈಗ ಸೀರಿಯಲ್ಸ್ ಅಂತ ಬಂದಾಗ ಹೊಸ ಹೊಸ ಸೀರಿಯಲ್ಗಳು ಲಾಂಚ್ ಆಗ್ತಿದೆ, ಹೊಸ ಕಲಾವಿದರು ಬರ್ತಾ ಇದ್ದಾರೆ. ಅಂಡ್ ಆಪ್ಷನ್ಸ್ ಜಾಸ್ತಿ ಇದೆ ಜನಕ್ಕೆ. ಡೈಲಮಾ ಇರುತ್ತೆ, ಯಾಕೆ ನೋಡಬೇಕು, ಯಾವ್ದು ನೋಡಬೇಕು ಅನ್ನೋದು. ಸೊ ಹೆಲ್ದಿ ಕಾಂಪಿಟೇಷನ್ ಇದೆ ಈಗ ಟೆಲಿವಿಷನ್ ಇಂಡಸ್ಟ್ರಿಲಿ. ಸೊ ಯಾಕೆ ನೋಡಬೇಕು ಪವಿತ್ರ ಬಂಧನನ, ಹಾಗೆ ಯಾವಾಗಿಂದ ನೋಡಬೇಕು ಅನ್ನೋದು? ಸೊ ಪವಿತ್ರ ಬಂಧನ ನಾವಿನ್ನೇನು 1 ವಾರದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೀವಿ. ಟ್ಯೂಸ್ಡೇ ಇಂದ, ಅಂದ್ರೆ 27th ಆಫ್ ದಿಸ್ ಮಂತ್, ರಾತ್ರಿ 10 ಗಂಟೆಯಿಂದ 10:30ವರೆಗೂ ಟೆಲಿಕಾಸ್ಟ್ ಆಗ್ತಾ ಇದೆ. ಸೊ ಯಾಕೆ ನೋಡ್ಬೇಕು ಅಂದ್ರೆ, ನಾನು ಅದೇ ಹೇಳ್ತಾ ಇದ್ದೆ, ಕತೆ ತುಂಬಾ ಚೆನ್ನಾಗಿದೆ. ಇಟ್ಸ್ ಕಂಪ್ಲೀಟ್ಲಿ, ಇಟ್ಸ್ ಅ ಬಿಗ್ ಫ್ಯಾಮಿಲಿ, ವಿ ಆರ್ ಫ್ಯಾಮಿಲಿ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ. ಅಂಡ್ ಅವ್ರಿಗೊಂದಿಷ್ಟು ಜನ ಆಡಿಯನ್ಸ್ ಫೇವ್ರೇಟ್ಗಳು ಇದ್ದಾರೆ ಇದರಲ್ಲಿ. ಸೂರಜ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಅವ್ರು ಇಷ್ಟಪಡೋ ಆರ್ಟಿಸ್ಟ್ಗಳು ಸುಮಾರು ಜನ ಇದ್ದಾರೆ. ಆ್ಯಂಡ್ ಕತೆ ಒಂದು ಸ್ವಲ್ಪ ಯುನೀಕ್ ಆಗಿದೆ, ನನಗೆ ಇಷ್ಟ ಆಯಿತು.
ಅಂದ್ರೆ ಅಣ್ಣ ತಮ್ಮ ಆ ಬಾಂಡಿಂಗು ತುಂಬಾ ಚೆನ್ನಾಗಿದೆ. ಅಂಡ್ ಅದ್ ಯಾಕೆ ತಮ್ಮ ಇಷ್ಟಪಡ್ತಿದ್ದ ಹುಡುಗಿನ ಅಣ್ಣ ಮದ್ವೆ ಆದ, ಇಷ್ಟ ಇಲ್ಲ ಅಂದ್ರೂ ಕೂಡ, ಬಿಕಾಸ್ ಈಸ್ ಲೈಕ್ ಲಿಟಲ್ ಆರೋಗೆಂಟ್ ಟೈಪ್, ಈಸ್ ಲೈಕ್ ಇಂಟ್ರೋವರ್ಟ್ ಟೈಪ್ ಕ್ಯಾರೆಕ್ಟರ್ ಅದು. ಅವ್ನ್ ಯಾಕೆ ತಮ್ಮ ಅಷ್ಟು ಇಷ್ಟಪಡೋನು ಇವಳ ಯಾಕೆ ಮದ್ವೆ ಆದ, ತಮ್ಮ ಇಷ್ಟಪಟ್ಟಿರೋ ಹುಡುಗಿನ ಅಂತ ಹೇಳಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳಿದೆ. ಜನ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಸೊ 10 o'clock ಹೇಗೆ ರಿಯಾಕ್ಟ್ ಮಾಡ್ತೀರಾ? ಏನಕ್ಕೆ ಅಂದ್ರೆ ಮದ್ವೆ ಆದಾಗ ಮದುವೆ ಆದಾಗ ಅದ್ ನನಗೂ ಇನ್ನೂ ಗೊತ್ತಿಲ್ಲ. ಹಾಗಾಗಿ ನಾನು ಕಾದ್ ನೋಡ್ಬೇಕು ಹೇಗ್ ರಿಯಾಕ್ಟ್ ಮಾಡ್ತೀನಿ ಅಂತ. ನನಗೂ ಅದೇ ಅನ್ಸುತ್ತೆ, ಏನೋ ನಂದು ಹೀರೋಯಿನ್ ಒಂದ್ ಸ್ವಲ್ಪ ಟಗ್ ಆಫ್ ನಡೆಯುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಐ ವಾಸ್ ದ ನಮ್ರತಾ ಇಸ್ ಆಲ್ ದ ಟೈಮ್, ಶಿ ಈಸ್ ಆಲ್ವೇಸ್ ಬಿಹೈಂಡ್ ದೇವ್ ಅಂದಾಗ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅ ಶಾಕರ್ ಫಾರ್ ಹರ್. ಹಿ ಈಸ್ ಗೆಟಿಂಗ್ ಮ್ಯಾರಿಡ್ ಟು ಸಮ್ಮನ್ ಎಲ್ಸ್ ಅಂದಾಗ. ಸೊ ಅದು ಮುಂದೆ ಯಾವ ತರ ಹೋಗುತ್ತೆ ಅಂತ ನಾವು ನೋಡ್ಬೇಕು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಪ್ರಾಜೆಕ್ಟ್ಗೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೂ ಕೂಡ.